ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದರ ಬೆನ್ನಲ್ಲೇ ಮುಂದಿನ ತನಿಖೆಯ ಪ್ರಕ್ರಿಯೆಯನ್ನ ಕೂಡ ಚುರುಕುಗೊಳಿಸುವ ಪ್ರಯತ್ನಗಳಾಗ್ತಾ ಇದೆ. ಅದರಲ್ಲೂ ಕಾನೂನಾತ್ಮಕವಾಗಿ ನಡಿಬೇಕಾಗಿರುವ ಪ್ರಕ್ರಿಯೆಗಳು, ಕೋರ್ಟ್ನಲ್ಲಿ ನಡಿಬೇಕಾಗಿರುವ ಪ್ರಕ್ರಿಯೆಗಳು ತ್ವರಿತಗತಿಯಲ್ಲಿ ಆಗುವ ಸಾಧ್ಯತೆ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಸರ್ಕಾರ ಚಿಂತನೆಯನ್ನ ಪ್ರಾರಂಭ ಮಾಡಿದೆ. ತ್ವರಿತ ನ್ಯಾಯಾಲಯ ಸ್ಥಾಪನೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕಾನೂನು ಇಲಾಖೆ ಹಾಗೆ ಎಜಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಸರ್ಕಾರ ಸೂಚಿಸಿದೆ. ಮುಂದಿನ ಮಂಗಳವಾರ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ಇದ್ದು ಇದೇ ಸಭೆಯಲ್ಲಿ ಅಧಿಕೃತ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ದರ್ಶನ್ ಅವರ ಹೆಲ್ತ್ ಚೆಕಪ್ ಮಾಡಲಾಗ್ತಾ ಇದೆ. ರೊಟೀನ್ ಇದು. ಪ್ರತಿ ವಾರ ಕೂಡ ಜೈಲಿನಲ್ಲಿರುವ ಖೈದಿಗಳ ಆರೋಗ್ಯದ ತಪಾಸಣೆಯನ್ನ ಮಾಡಲಾಗುತ್ತೆ. ಅವರ ಬೇಸಿಕ್ ವೈಟಲ್ಸ್, ಅವರ ಬ್ಲಡ್ ಪ್ರೆಷರ್ ಹಾಗೆ ಶುಗರ್ ಲೆವೆಲ್ಸ್ ಇದೆಲ್ಲವನ್ನ ಕೂಡ ಚೆಕ್ ಮಾಡಲಾಗುತ್ತೆ. ಅದರಂತೆ ದರ್ಶನ್ ಅವರ ಹೆಲ್ತ್ ಚೆಕಪ್ ಕೂಡ ಅವ್ರಿರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇನೆ ನಡೆಸಲಾಗ್ತಾ ಇದೆ. ಬಂದಿರುವ ಮಾಹಿತಿ ಪ್ರಕಾರ BP ಶುಗರ್ ಎಲ್ಲ ಕಂಟ್ರೋಲಲ್ಲಿ ಇದೆಯಂತೆ, ಏನು ಹೆಚ್ಚು ಕಮ್ಮಿ ಆಗಿಲ್ಲ ದರ್ಶನ್ ಅವರಿಗೆ. ವಾರದ ರೊಟೀನ್ ಹೆಲ್ತ್ ಚೆಕಪ್ ಅನ್ನ ಮಾಡಲಾಗ್ತಾ ಇದೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ. ಇತರೆ ಖೈದಿಗಳಿಗೂ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತೆ. ಅದರಂತೆ ದರ್ಶನ್ ಅವರ ಆರೋಗ್ಯ ತಪಾಸಣೆ ಕೂಡ ಆಗ್ತಾ ಇದೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ. BP ಶುಗರ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರಿಲ್ಲ, ವ್ಯತ್ಯಾಸ ಇಲ್ಲ, ಆರೋಗ್ಯವಂತರಾಗೇ ಇದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಸದ್ಯಕ್ಕೆ ನಡೆದಿರುವ ಈ ಹೆಲ್ತ್ ಚೆಕಪ್ನಿಂದ ಗೊತ್ತಾಗ್ತಾ ಇದೆ. ಪ್ರತಿ ವಾರ ಹೆಲ್ತ್ ಚೆಕಪ್ ಆಗುತ್ತೆ ಕೈದಿಗಳಿಗೆ. ಜೈಲಿನಲ್ಲಿರೋ ಎಲ್ಲ ಕೈದಿಗಳಿಗೂ ಕೂಡ ಅದೊಂದು ರುಟೀನ್ ಪ್ರಾಸೆಸ್. ಅದರಂತೆ ದರ್ಶನ್ ಅವರ ಹೆಲ್ತ್ ಚೆಕಪ್ ಕೂಡ ಆಗಿದೆ. BP ಶುಗರ್ ಎಲ್ಲವೂ ಕೂಡ ಅಂಡರ್ ಕಂಟ್ರೋಲ್ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಡಿ ಗ್ಯಾಂಗ್ ಮನಸ್ಸೋ ಇಚ್ಛೆ ಥಳಿಸದು, ಬೆತ್ತದ ಕೋಲು ಮುರಿದು ಹೋಗುವಂತೆ ಹೊಡೆದಿದ್ದು. ಆದರೆ ಇವರ ಕೈಗೆ ಪೊಲೀಸ್ ಲಾಠಿ ಹೇಗೆ ಸಿಕ್ತು ಅನ್ನೋ ಅನುಮಾನಕ್ಕೆ ಇದೀಗ ಸ್ಪಷ್ಟವಾದ ಉತ್ತರ ಸಿಕ್ಕಿದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಾ ಕೊಲೆ ಜಾಗದಲ್ಲಿ ಸಿಕ್ಕ ಲಾಠಿ ಯಾರದ್ದು? ಬರ್ತ್ಡೇ ಲಾಠಿ ಡೆತ್ ಡೇಗೆ ಉಪಯೋಗ. ಇದೇ ಲಾಠಿ ಮುರಿದು ಹೋಗುವಂತೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಗೆ ಹೊಡೆದು ನರಳಾಡುವಂತೆ ಮಾಡಿದ್ರು. ರೇಣುಕಾ ಸಾವನ್ನಪ್ಪಿದ ಬಳಿಕ ಆ ಲಾಠಿಯನ್ನ ಅಲ್ಲೇ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ರು. ಮಹಜರ್ ವೇಳೆ ಈ ಲಾಠಿ ಕಾಕಿ ಕೈಗೆ ಸಿಕ್ಕಿತು. ಇಲ್ಲಿಗೆ ಈ ಲಾಠಿ ಬಂದಿದ್ ಹೇಗೆ, ತಂದಿದ್ದು ಯಾರು, ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಗಳು ಎದ್ದಿದೆ. ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರಿಗೆ ವಿಚಿತ್ರ ಸತ್ಯ ಗೊತ್ತಾಗಿದೆ. ಅಂದಹಾಗೆ ಈ ಲಾಠಿ ರವೀಂದ್ರ ಎಂಬುವವರಿಗೆ ಸೇರಿತು. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಅರೆ, ಇವರ ಲಾಠಿ ಕೊಲೆ ಜಾಗದಲ್ಲಿ ಹೇಗೆ ಬಂತು, ಯಾಕೆ ಬಂತು, ಅವರೇ ಕೊಟ್ರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ರವೀಂದ್ರ ಲಾಠಿ ಹಿಂದಿನ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಡಿ ಬರ್ತ್ಡೇಗೆ ತಂದಿದ್ದ ಲಾಠಿ ಲೂಟಿ. ಹೌದು, ಫೆಬ್ರವರಿ 16ರಂದು ದರ್ಶನ್ ಹುಟ್ಟುಹಬ್ಬ ಹಿನ್ನೆಲೆ ಮನೆ ಬಳಿ ಭದ್ರತೆಯನ್ನ ನಿಯೋಜಿಸಲಾಗಿತ್ತು. ಅದರ ಹಿಂದಿನ ದಿನ ರಾತ್ರಿಯೇ ರಾಜರಾಜೇಶ್ವರಿ ನಗರ ಠಾಣೆ ಕಾನ್ಸ್ಟೇಬಲ್ಗಳನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. ಅದರಲ್ಲಿ ರವೀಂದ್ರರನ್ನು ಭದ್ರತೆಗೆ ಸೂಚಿಸಲಾಗಿತ್ತು. ಈ ವೇಳೆ ರವೀಂದ್ರ ಎಡವಟ್ಟು ಮಾಡಿಕೊಂಡಿದ್ರು. ಮರದ ಬಳಿ ಲಾಠಿ ಇಟ್ಟು ಮರೆತು ಬೆಳಗ್ಗೆ ಠಾಣೆಗೆ ವಾಪಸ್ ಹಾಕಿದ್ದಾರೆ. ಈ ವೇಳೆ ಕೈಯಲ್ಲಿ ಲಾಠಿ ಇಲ್ಲದಿರೋದು ಕಂಡು ಬಂದಿದೆ. ಕೂಡಲೇ ದರ್ಶನ್ ನಿವಾಸದತ್ತ ಬಂದು ನೋಡಿದ್ರು, ಅಲ್ಲಿ ಸಿಗಲಿಲ್ಲ. ಬರ್ತ್ಡೇ ದಿನದಂದು ದರ್ಶನ್ ಮನೆ ಬಳಿ ಜನಸಾಗರವಿದ್ದ ಕಾರಣ ಲಾಠಿ ಸಿಗಲಿಲ್ಲ. ದಾಸನ ಮನೆ ಕೆಲಸದವರು ಲಾಠಿಯನ್ನ ತೆಗೆದಿಟ್ಟಿದ್ರು, ಆದ್ರೆ ಕಾಕಿಗೆ ನೀಡಿರಲಿಲ್ಲ. ಜೂನ್ 8ರಂದು ರೇಣುಕಾಸ್ವಾಮಿ ಮೇಲಿನ ಹಲ್ಲೆಗೆ ಅದೇ ಲಾಠಿ ಬಳಕೆಯಾಗಿದ್ದು, ದಾಸ ಹಲ್ಲೆ ಮಾಡಿದ ರಭಸಕ್ಕೆ ಮುರಿದು ಹೋಗಿದೆ. ಫೆಬ್ರವರಿ 16ರಂದು ಕಳುವಾದ ಲಾಠಿ ಜೂನ್ 11ರಂದು ಪತ್ತೆಯಾಗಿದೆ. ಲಾಠಿ ಸೀಸ್, ರವೀಂದ್ರಗೆ ನೋಟಿಸ್.
ರೇಣುಕಾಸ್ವಾಮಿ ಕೊಲೆಯಾದ ಜಾಗದಲ್ಲಿ ಈ ಲಾಠಿ ಸಿಕ್ಕಿದ್ದು ಸೀಸ್ ಮಾಡಲಾಗಿದೆ. ಹೀಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ರವೀಂದ್ರಗೆ ಪೊಲೀಸ್ ನೋಟಿಸ್ ಅನ್ನು ನೀಡಿದ್ದು ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಅವರೇ ಇಡೀ ಹಗರಣದ ರೂವಾರಿ ಅನ್ನೋದಕ್ಕೆ ಪೂರಕವಾದ ಅಂಶಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾದ ಬೆನ್ನಲ್ಲೇ ಇದೀಗ ಸರ್ಕಾರ ಅಲರ್ಟ್ ಆಗಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇನೆ ಪ್ರಗತಿ ಪರಿಶೀಲನಾ ಸಭೆಯಂತೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ವಾಲ್ಮೀಕಿ ನಿಗಮದ ಸಂಬಂಧಪಟ್ಟ ಸಭೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ನಿಗಮದ ಅಧ್ಯಕ್ಷ ದದ್ದಲ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಹಗರಣದ ಚಾರ್ಜ್ ಶೀಟ್ ಇಡಿ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಇದೀಗ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಸಂಜೆ ಸಭೆಯನ್ನ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ. ಸಂಜೆ 4 ಗಂಟೆಗೆ ಸಭೆಯನ್ನ ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಮಾಹಿತಿ. ದದ್ದಲ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವವರಿದ್ದಾರೆ. ಒಂದರ್ಥದಲ್ಲಿ ಈ ಹಗರಣ ಆಚೆ ಬಂದ ಸಂದರ್ಭದಲ್ಲಿ ನಾಗೇಂದ್ರ ಅವರ ತಪ್ಪೇ ಇಲ್ಲ, ಅವ್ರ ಪಾತ್ರನೇ ಇಲ್ಲ, ಅವ್ಯವಹಾರ ಆಗಿರೋದು ಅಧಿಕಾರಿಗಳ ಮಟ್ಟದಲ್ಲಿ ಅನ್ನೋ ಹೇಳಿಕೆ ಖುದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಅದಾದ ನಂತರ SIT ತನಿಖೆ ಸಂದರ್ಭದಲ್ಲೂ ಕೂಡ ನಾಗೇಂದ್ರ ಅವರ ಹೆಸರೇ ಪ್ರಸ್ತಾಪ ಆಗಿರಲಿಲ್ಲ. ಆದರೆ ಇಡಿ ಇದಕ್ಕೆಲ್ಲ ಹೇಳಿಕೆ ಹಾಗೆ SIT ತನಿಖೆಗೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ನಾಗೇಂದ್ರ ಅವರೇ ರೂವಾರಿ ಅನ್ನೋ ಅಂಶವನ್ನ ಚಾರ್ಜ್ ಶೀಟ್ನಲ್ಲಿ ಪ್ರಸ್ತಾಪ ಮಾಡಿದೆ. ಇದರ ಬೆನ್ನಲ್ಲೇ ಇವತ್ತು ಸಂಜೆ 4 ಗಂಟೆಗೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವರೆಗೂ ದೂರ ಹೋಗಿ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಿ, ಇಲ್ಲದೆ ಹೋದ್ರೆ ಹಾದಿ ಬೀದಿಯಲ್ಲಿ ನಾಯಕರು ಮುಖ್ಯಮಂತ್ರಿ ಚೇರ್ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ದೂರ ಹೋದ್ರೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಮುಖ್ಯಮಂತ್ರಿ ಕುರ್ಚಿ ಕುರಿತಾದ ಹೇಳಿಕೆಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಶಾಮನೂರು ಶಿವಶಂಕರಪ್ಪನವರ ಸರ್ದಿ, ಸಿಎಂ ಬದಲಾವಣೆ ಪ್ರಸಂಗ ಬಂದ್ರೆ ನಾನೇ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ ಮಾತನಾಡಿದ್ದಾರೆ ಶಾಮನೂರ್ ಅವರು. ರಾಜಕೀಯದಲ್ಲಿ ಜೂನಿಯರ್ ಸೀನಿಯರ್ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ನೀಡಿದ್ದಾರೆ. ಕೆಲವರು ಬಾಯಿಗೆ ಬಂದಂತೆ ಮಾತನಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ.